Being uncertain is not a weakness, but it is an invitation for prayer. Hallelujah. Praise the Lord. ಅನಿಶ್ಚಿತತೆಯಲ್ಲಿ ಇರುವಂಥದ್ದು ಬಲಹೀನತೆ ಅಲ್ಲ, ಬದಲಾಗಿ ಪ್ರಾರ್ಥನೆಗೆ ಅದು ಆಹ್ವಾನವಾಗಿದೆ. ಆರ್ ಯು ಅನ್ಸರ್ಟನ್ and things are not clear to you right now? Don't think it is your weakness. God is calling you for a time of prayer. When we pour out everything with the Lord will surely open up a way. ಅನಿಶ್ಚಿತತೆಯಲ್ಲಿ ಇದ್ದೀರಾ? ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಸರಿಯಾದಂಥ ಸ್ಪಷ್ಟತೆ ನಮಗೆ ಇಲ್ಲ ಅಂತ ಹೇಳುವುದಾಗಿದ್ದರೆ ಅದು ನಮ್ಮ ವೀಕ್ ಪಾಯಿಂಟ್ ಅಲ್ಲ, ಅದು ನಮ್ಮ ಬಲಹೀನತೆ ಅಲ್ಲ. ಲೆಟ್ ಅಸ್ ನಾಟ್ ಬಿ ಕನ್ಫ್ಯೂಸ್ಡ್ ಆ್ಯಂಡ್ ಗೆಟ್ ಡಿಸ್ಟರ್ಬ್ಡ್ ಅಬೌಟ್ ಇಟ್. ನಾವು ಈ ವಿಷಯದಲ್ಲಿ ಗಲಿಬಿಲಿಗೊಂಡು ನಾವು ನಿರಾಶೆಯಲ್ಲಿ ಇರುವುದು ಬೇಡ. ಜೀಸಸ್ ಈಸ್ ಅ ವೇ ಮೇಕರ್. ವೆನ್ ವಿ ಕಮ್ ಆ್ಯಂಡ್ ಪೋರ್ ಔಟ್ ಅವರ್ ಹಾರ್ಟ್ ಟು ಹಿಮ್, surely Jesus will give us solutions, ideas, and he will open up a way. Yeah. Amen. ಯೇಸು ಆತನು ಮಾರ್ಗಗಳನ್ನು ಮಾಡುವಂಥವನಾಗಿದ್ದಾನೆ. ಆತನ ಬಳಿಗೆ ಬಂದು ನಾವು ನಮ್ಮ ಹೃದಯವನ್ನು ತೋಡಿಕೊಳ್ಳುವಾಗ ಆತನು ಸದುತ್ತರವನ್ನು ಕೊಡ್ತಾನೆ. God bless this word. Amen.